ಸಮಯ 2.5 ಗಂಟೆ ಈ ಒಂದು ಕಾರ್ಯಕ್ರಮವನ್ನು ಮುಗಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಚಿಕ್ಕೋಡಿಗೆ ಇನ್ನೊಂದು ಕಾರ್ಯಕ್ರಮ ಹಣವ ಸಮಾಜದ ಕಾರ್ಯಕ್ರಮಕ್ಕೆ ಹೋಗಬೇಕು. ಇನ್ನೂ ಕೂಡ ನೀವು ಊಟ ಮಾಡಲ್ಲ, ನಾವು ಊಟ ಮಾಡಲ್ಲ. ನಿಮಗೂ ಹೊಟ್ಟೆ ಹಸಿವಾಗಿದೆ, ನಮಗೂ ಹೊಟ್ಟೆ ಹಸಿವಾಗಿದೆ. ಬಹುಶಃ ಊಟದ ವ್ಯವಸ್ಥೆಯನ್ನು ಚೆಲುವನಾರಾಯಣ ಅಣ್ಣನವರು ಮಾಡಿದ್ರು ಅನಿಸುತ್ತೆ. ನೀವು ಹುಗ್ಗಿ ಊಟ ಮಾಡಿ ಈ ಕಾರ್ಯಕ್ರಮದಲ್ಲಿ ಕೂತ್ಕೊಂಡಿದ್ದೀರ ಅಂತ ಅನಿಸುತ್ತೆ ಬಹುಶಃ, ಅಲ್ಲ? ಮಾಡಲ್ಲ. ಹಾಗಾದರೆ ನಾನು ಜಾಸ್ತಿ ಮಾತಾಡೋದಿಲ್ಲ, ಯಾಕಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಭಾಷಣವನ್ನು ತಾವು ಕೂಡ ಕೇಳಲಿಕ್ಕೆ ಬಯಸ್ತಾ ಇದ್ದೀರಾ. ಒಂದೇ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಇಂಥ ಒಂದು ಸುಡು ಬಿಸಿಲಿನಲ್ಲಿ ರೈತರಿಗೋಸ್ಕರ ರೈತರ ಕಷ್ಟ ಕಾರ್ಪಣ್ಯಗಳನ್ನು ಮನಸ್ಸಿನಿಂದ ಬಗೆಹರಿಸಬೇಕನ್ನುವಂಥ ಒಂದೇ ಒಂದು ಕಾರಣದಿಂದ ಈ ಒಂದು ತುಟ್ಟಿ ಕಾಲದಲ್ಲಿ ಏನಾದರೂ ಮಹಿಳೆಯರಿಗೆ, ರೈತರಿಗೆ, ಮಕ್ಕಳಿಗೆ, ಜನಸಾಮಾನ್ಯರಿಗೆ, ಬಡವರಿಗೆ ಏನಾದರೂ ನಾನು ಮಾಡಬೇಕು ಅನ್ನುವಂಥ ಮನಸ್ಸಿನಿಂದ ಸರ್ಕಾರದಲ್ಲಿ ಕೂತ್ಕೊಂಡು ಅಧಿಕಾರದ ಗಮಂಡನಿಂದ ಅಲ್ಲ, ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸಬೇಕಂತ ಯಾರಾದರೂ ಶ್ರಮಿಸ್ತಾ ಇದ್ರೆ ಅದು ಧೀಮಂತ ನಾಯಕವನ್ನು ಹೊತ್ತಂತ ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತೀನಿ ನಾನು. ಇವತ್ತು ಒಬ್ಬೊಬ್ಬ ರೈತರಿಗೆ ಇವತ್ತು ಬರೀ 100 ಆಗಿರ್ಬೋದು, 200 ಆಗಿರ್ಬೋದು, 300 ಆಗಿರಬಹುದು, 50 ಲಕ್ಷ 40 ಲಕ್ಷ ಒಬ್ಬೊಬ್ಬರಿಗೆ ಇಂಡಿವಿಜುವಲ್ ಆಗಿ ಸಬ್ಸಿಡಿ ಕೊಡ್ತಾರೆ ಅಂತಂದರೆ ಇದು ನಾ ಭೂತು ನಾ ಭವಿಷ್ಯ. ಚೆಲುವನಾರಾಯಣ ಅಣ್ಣನವರು ಭಾಷಣದಲ್ಲಿ ಹೇಳ್ತಾ ಇದ್ರು, ಇದು ಕೃಷಿ ಇಲಾಖೆ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಇಷ್ಟೊಂದು ದೊಡ್ಡ ಸಂಖ್ಯೆಯ ಒಂದು ಮೊತ್ತದಲ್ಲಿ ಸಬ್ಸಿಡಿ ಸಿಗ್ತಾ ಇದೆ ಅಂತ ಹೇಳಿ. ಹೌದು, ಬಹುಶಃ ನಮ್ಮ ಕರ್ನಾಟಕ ರಾಜ್ಯದ ಕೃಷಿ ಇಲಾಖೆಯಲ್ಲಿ ಪ್ರಥಮ ಬಾರಿಗೆ ಇಷ್ಟೊಂದು ದೊಡ್ಡ ಮೊತ್ತದಲ್ಲಿ ನಮ್ಮ ರೈತರಿಗೆ ಅನುಕೂಲ ಆಗ್ತಾ ಇದೆ. ಬಂಧುಗಳೇ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಜನಸಾಮಾನ್ಯರ ಸರ್ಕಾರ, ಜನರಿಗೆ, ರೈತರಿಗೆ, ಅದರಲ್ಲೂ ಮಹಿಳೆಯರಿಗೆ ಮತ್ತು ರೈತರಿಗೆ ಅನುಕೂಲ ಆಗುವಂಥ ಯೋಜನೆಗಳನ್ನು ಧೀಮಂತ ನಾಯಕರಾದಂಥ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ತಮಗೆ ಇದರಿಂದ ಅನುಕೂಲ ಆಗಲಿ. ಇವತ್ತು ಎಲ್ಲ ಜನರಿಗೆ, ಯಾರ್ಯಾರಿಗೆ ಇವತ್ತು ಫಲಾನುಭವಿಗಳು ಇಲ್ಲಿ ಬಂದಿದ್ದೀರಾ, ಈ ಒಂದು ಸಲಕರಣೆಯಿಂದ ತಮಗೆ ಅದರಿಂದ ಅನುಕೂಲ ಆಗಲಿ, ತಮ್ಮ ವ್ಯವಸಾಯ ಅದರಿಂದ ಉತ್ತಮವಾಗಲಿ, ತಮ್ಮ ಜೀವನದಲ್ಲಿ ಹಸನು ಬರಲಿ ಅಂತ ಹೇಳಿ ಕೇಳಿಕೊಂಡು ಇಲಾಖೆಯ ಎಲ್ಲ ಅಧಿಕಾರಿಗಳು ಬಹಳ ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದೀರಾ. ತಮಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ ಇನ್ನು ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ ಅಂತ ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.